ಶಾಪ್ ಹಾಕೋತೀನಿ ನಾನು. ಯಾರೆಲ್ಲ ನನಗೆ ಅವಮಾನ ಮಾಡ್ತಿರೋ ಹುಷಾರಾಗಿರಿ. ಓಂ ಗ್ರೀಂ ಭಟ್ ಸ್ವಾಹ ಅಂತ ಅಂತೀನಿ ಅಷ್ಟೇ ನಿಮ್ಮ ಕತೆ. ಆಮೇಲೆ ಸೊ ನಾವು ಮತ್ತೆ ಹಿಂಡ್ತಾ ಇದ್ದೀವಿ. ಏನಕ್ಕೆ ತಣ್ಣಗಾಗ್ತಾ ಇಲ್ಲ, ಬೇಗ ತಣ್ಣಗಾಗು. ಓಕೆ, ಏರ್ ಡ್ರೈಯರ್ ತಂದು ಬ್ಲೋ ಮಾಡಲ್ಲ, ಸುಡ್ತಿದೆ. ನನಗೆ ಹುಳಿ ಹಿಂಡಕ್ಕೆ ಬರಲ್ಲ, ಅದಕ್ಕೆ ನಾನು ಸರಿಯಾಗಿ ಹುಳಿ ಹಿಂಡಿಲ್ಲ. ಚೆನ್ನಾಗಿಲ್ಲ ಅಂತ ಬೇಜಾರು ಮಾಡ್ಕೋಬಾರ್ದು, ಆಲ್ಟರ್ ಮಾಡ್ಕೋಬೇಕು. ಆಲ್ಟರ್ ಮಾಡು, ಚೆನ್ನಾಗಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಆದಷ್ಟು ನಾನು ಮಾಡ್ತೀನಿ, ಇಷ್ಟ ನನಗೆ ಸಾಕು, ಜಾಸ್ತಿ ಮಾಡೋಕ್ಕಾಗಲ್ಲ. ಲಿಟ್ರಲಿ ಏನೂ ಇಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋ ಪೋಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಚಿಕನ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅರ್ಥ. ಸೊ ಚಿಕನ್ ಮಾಡಿದ್ದೀನಾರೆ ನಾನು ರಸಮ್ ಮಾಡ್ತೀನಿ ಅಂತ, ಅದಕ್ಕೆ ಇದು ಪಾರ್ಟ್ 2 ಆಫ್ ಕುಕಿಂಗ್ ಆಯಿತಾ. ರಸಮ್ ಮಾಡೋದಕ್ಕೆ ಮೊದಲಿಗೆ ನಾವು 1-2 ಗ್ಲಾಸ್ ನೀರು ಹಾಕ್ಕೋಬೇಕು ಆಯಿತಾ. 4 ಗ್ಲಾಸೇ ನೀರು ಹಾಕ್ಕೊಂಡಿದ್ದೀನಿ, ಯಾಕೆಂದರೆ 4 ಜನ ಇದ್ದೀವಲ್ವ. ಎಲ್ಲರೂ ಒಂದೊಂದು ಗ್ಲಾಸ್ ಅನ್ನಂಗೆ ತೊಗೊಂಡ್ರು 4 ಗ್ಲಾಸ್ ಬೇಕು. ಏನು ಸ್ಟುಪಿಡ್ ಲಾಜಿಕ್ ಅಂತ ಅನ್ಕೋಬೋದು, ಇರಲಿ ಪರವಾಗಿಲ್ಲ. ಅದು ಕುದಿಯೋಕ್ಕಿರಲಿ. ಸಿ ರಸಮಿಗೆ ನೀರು ಹಾಕ್ತೀರಾ, ಅರೆ ನಿಮ್ಮ ಜೀವನಕ್ಕೆ ನೀವು ಫಸ್ಟ್ ನೀರು ಹಾಕ್ಕೊಳ್ಳಿ. ಹೈಡ್ರೇಟ್ ಯೋರ್ ಸೆಲ್ಫ್. ಹೀಟ್ ಆಗ್ತಾ ಇದೆ, ನೀರು ಕುಡೀರಿ ಆದಷ್ಟು. ಮಧ್ಯ ನೀರು ಕುಡಿತಾರೆ, ನೀರನ್ನ ನಿಂತ್ಕೊಂಡು ಕುಡಿಬಾರ್ದು ಅಂತ ಅಂತಾರೆ. ಫ್ಯಾಕ್ಟ್ ಇರ್ಬೋದು, ನೀರು ಕುಡಿಯೋದೇ ಹೆಚ್ಚು. ಹೆಂಗಾದರೂ ಕುಡೀರಿ, ಒಟ್ಟಿನಲ್ಲಿ ಕುಡೀರಿ ಅಷ್ಟೇ. ಹಿಂಗೆ ಗೊಟ ಅಂತಲೂ ಕುಡಿಬಾರ್ದು ಅಂತಾರೆ. ಹೆಂಗೋ ಒಂದು ಕುಡೀರಿ, ಫಸ್ಟ್ ಕುಡೀರಿ ನೀರು. 12:30 ಆದರೂ ನಾನು ಫಸ್ಟ್ ನೀರು ಕುಡಿತಾ ಇರೋದು ಇವಾಗ. ವೆರಿ ಬ್ಯಾಡ್, ವೆರಿ ಬ್ಯಾಡ್. ಟೊಮ್ಯಾಟೊ ಕಟ್ ಮಾಡಿಬಿಟ್ಟು ಹಾಕ್ಬೇಕು. ಓಕೆ, ತುಂಬ ಚಿಕ್ಕದಾಗಿ ಏನು ಮಾಡೋದು ಬೇಡ, ಅದನ್ನು ಮತ್ತೆ ಪೀಚ ಅಂತ ಮಾಡಬೇಕು ನಾವು. ಸೊ ಮಾಮೂಲಾಗಿ ಕಟ್ ಮಾಡಿ ಹಾಕಿ. ಯಾರು ನೋಡ್ತಾರೆ, ಸ್ವಲ್ಪ ನಿಧಾನಕ್ಕೆ ಹಾಕಿ. ಯಾರಿದ್ರೆ ಕೈ ಸುಡುತ್ತೆ, ಇದೇ ಥರ ಸುಡುತ್ತೆ. ಓಕೆ, ಲೈಫಲ್ಲಿ ಇಷ್ಟು ವರ್ಷ ಹಾರ್ಡ್ ವರ್ಕ್ ಮಾಡಿದೆ, ಏನು ಯೂಸ್ ಆಗಿಲ್ಲ ಅಂತ ಅನ್ನಿಸ್ತು. ಅದಕ್ಕೆ ಇವಾಗ ಸ್ಮಾರ್ಟ್ ವರ್ಕ್ ಮಾಡ್ತಾಯಿದ್ದೀನಿ. ಇದು ವರ್ಕ್ ಆಗಿಲ್ಲ ಅಂದರೆ ನಾನು ಹಣೆ ಬರಹನೇ ಇಷ್ಟು ಅಂತ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೋತೀನಿ ಅಷ್ಟೇ, ಇನ್ನೇನು ಮಾಡೋದು. ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ನೋಡಿದವರೆಲ್ಲ ಅನ್ಕೋಬೋದು, ಹಂಗೆಲ್ಲ ಓದ್ತಿದ್ಲಲ್ಲ, ಇವಾಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಕೊಂಡು ಕೂತಿದ್ದಾಳಲ್ಲ ಅಂತ. ಇಫ್ ಯು ಆರ್ ವಾಚಿಂಗ್, ಯೂಟ್ಯೂಬ್ ಮಾಡೋದೇನು ತಪ್ಪಲ್ಲ, ನಮ್ಮ ಖುಷಿಗೆ ಮಾಡೋದು ನಾವು ಆಯಿತಾ. ಬೇರೆ ಯಾರು ಯಾಕೆ ನನ್ನ ಬೆಸ್ಟ್ ಫ್ರೆಂಡ್ ಇಬ್ಬರು 4 ಜನ ಬೆಸ್ಟ್ ಫ್ರೆಂಡ್ಸ್ ಇದ್ದರು. ಅದರಲ್ಲಿ 2 ಜನ ಸಖತ್ ಸಪೋರ್ಟ್, ಫುಲ್ ಸಪೋರ್ಟು. ಒಬ್ಳು ಅಣ್ಣಂಗೆಲ್ಲ ವೀಡಿಯೋ ತೋರಿಸ್ತಾಳೆ, ಇನ್ನೊಬ್ಳು ಫುಲ್ ಮೆಸೇಜ್ ಹಾಕ್ತಿರ್ತಾಳೆ, ಇವ್ರು ಡೂಯಿಂಗ್ ವೆಲ್, ಸೂಪರಾಗಿ ಮಾಡ್ತಿದ್ಯಾ, ಮಾಡು ಹಿಂಗೆ ಮಾಡು ಅಂತೆಲ್ಲ ಅಂತಾಳೆ. ಇನ್ನೊಬ್ಳು ಇದ್ದಾಳೆ ಆಯಿತಾ, ಹೆಸರು ಮೆನ್ಷನ್ ಮಾಡಲ್ಲ, ಅವಳಿಗೆ ಗೊತ್ತಾಗುತ್ತೆ ಅವಳ ಬಗ್ಗೆನೇ ಹೇಳ್ತಾ ಇದ್ದೀನಿ ಆಯಿತಾ. ಒಂದು ಇನ್ನೂ 2 ಕ್ಲಾಸ್ಮೇಟ್ಸ್ ಅವಳಿಗೆ ಹೇಳಿದ್ರಂತೆ, ಯಾಕೆ ಅವಳು ಆ ಥರ ಎಲ್ಲ ಮಾಡ್ತಿದ್ದಾಳೆ, ಅವಳಿಗೆ ಏನು ಬಂದಿರೋದು ಅಂತ ಹೇಳಿದ್ರಂತೆ. ಅದಕ್ಕೆ ಆನ್ಸರ್ ನಾನು ಇವಾಗ ಕೊಡೋಲ್ಲ, 1-2 ವರ್ಷ ಆದಮೇಲೆ ಹೇಳ್ತೀನಿ ಯಾಕೆ ಈ ಥರ ಮಾಡ್ತಾಯಿದ್ದೆ ಅಂತ. ಓಕೆ, ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು ಅಂತ ನಿಮಗೆ ಅನ್ನಿಸ್ಬೋದು, ಪರವಾಗಿಲ್ಲ. ಇರೋದು ಅಮ್ಮ. ಸೊ ಕಾನ್ಫಿಡೆನ್ಸ್ ಇರಬೇಕು ಲೈಫಲ್ಲಿ. ಕಾನ್ಫಿಡೆನ್ಸ್ ಇಲ್ಲದೇ ಹಿಂಗಾಗಿರೋದು ನನಗೆ. ಕಾನ್ಫಿಡೆನ್ಸ್ ತುಂಬಿಟ್ಟು ಏನಾದರೂ ಒಂದು ಮಾಡ್ತೀನಿ. ಬರೀ ನನ್ನ ಫ್ರೆಂಡ್ ಅಂತಲೇ ಅಲ್ಲ, ಸುಮಾರು ಜನ ನಾನು ಗೊತ್ತು, ಯಾರು ಡೈರೆಕ್ಟಾಗಿ ಹೇಳಲ್ಲ, ಆಡ್ಕೋತಾರೆ ನನಗೆ, ನೋಡು ವಾಟ್ ಈಸ್ ಶಿ ಡೂಯಿಂಗ್ ಅಂತ. ನಂಗೆ 1000 ಸಬ್ಸ್ಕ್ರೈಬರ್ಸೇ ಆಗಲ್ಲ ಅಂತ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ನಾನು ಅದೆಲ್ಲ ಇನ್ನೊಂದು ವೀಡಿಯೋದಲ್ಲಿ ಮಾತಾಡ್ತೀನಿ, ಅದು ಕಂಟೆಂಟ್ ಇದೆ. ಇದರಲ್ಲೇ ವೇಸ್ಟ್ ಮಾಡಿದ್ರೆ ನಮ್ಮ ಕಂಟೆಂಟ್ ಕಮ್ಮಿ ಆಗುತ್ತೆ. ಇನ್ನೊಂದು ವೀಡಿಯೋದಲ್ಲಿ ಮಾತಾಡ್ತೀನಿ. ನನಗೆ ಹುಳಿ ಅಂದರೆ ತುಂಬ ಇಷ್ಟ. ಮೇ ಇಟ್ ಬಿ ಮಾವಿನಕಾಯಿ, ಮೇ ಇಟ್ ಬಿ ನೆಲ್ಲಿಕಾಯಿ ಇಸ್ ಮೈ ಫೇವ್ರೆಟ್. ಕ್ಯಾನ್ ಯು ಸೀ ದೇರ್? ಅಲ್ಲಿ 2 ಡಬ್ಬ ಕಂಟಿದ್ಯಾ. ಒಂದು ಡಬ್ಬದಲ್ಲಿ ಮಾವಿನಕಾಯಿ ಉಪ್ಪಿಗೆ ಹಾಕಿರೋದು, ಹೇಳಿದ ತಕ್ಷಣ ಬಾಯಲ್ಲಿ ನೀರು ಬರ್ತಾಯಿದೆ. ಇನ್ನೊಂದು ಡಬ್ಬದಲ್ಲಿ ನೆಲ್ಲಿಕಾಯಿ ಉಪ್ಪಿಗೆ ಹಾಕಿರೋದು. ಸೊ ಅದು ಯಾವತ್ತೂ ನಮ್ಮ ಮನೇಲಿ ಇರುತ್ತೆ, ಬಿಕಾಸ್ ಐ ಲವ್ ಇಟ್. ನೀರಲ್ಲಿ ಹುಣಸೆ ಉಪ್ಪಿ ಅಂತ ಬರೋದು ಗೈಸ್. ನನ್ನ ಬಾಯಲ್ಲೆಲ್ಲ ನೀರು ಸೋರ್ತಾರೆ, ಓಡಿಸ್ಕೊತೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ತಿನ್ಬೇಕು ಹಿಂಗೆ. ಸೂಪರ್. ಹುಣಸೆ ಹಣ್ಣು ಅಡುಗೆ ತೊಗೋಬೇಕಿದ್ದಿಲ್ಲಲ್ವ. ಫಸ್ಟು ಪೆಪ್ಪರ್ ಹಾಕ್ಕೊಳ್ಳಿ.
ಈ ಥರ ಇಲ್ಲಾಂದರೆ ಪೌಡರ್ ತೊಗೊಳ್ಳಿ, ಇಲ್ಲಾಂದರೆ ಇದೇ ತೊಗೊಳ್ಳಿ. ಇದೊಂದು ಸ್ವಲ್ಪ ಒಂದು ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ ಜೀರಿಗೆ. ಅದಾದಮೇಲೆ ಒಂದು 4-5 ಮೆಣಸಿನ್ಕಾಯಿ ಮತ್ತು ಈ ಥರ ಇದು ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಈ ಥರ ಗ್ರೈಂಡ್ ಮಾಡ್ಕೊಳ್ಳಿ. ಹಿಂಗೆ ಮಾಡ್ಕೊಂಡಿದ್ದೀನಿ. ತಣ್ಣಗಾಗೋಕ್ಕೂ ಮುಂಚೆ ಅರ್ಜೆಂಟಲ್ಲಿ ಕೈ ಹಾಕ್ಬಿಡ್ಬೇಡಿ, ಕೈ ಸುಟ್ಟೋಗುತ್ತೆ. ಕೂಲ್ ಆಗಲಿ. ಇದು ಅಷ್ಟೇ, ಇದು ತಣ್ಣಗಾಗಿಲ್ಲ ಆಗಬೇಕು. ಎರಡು ತಣ್ಣಗಾಗೋ ತನಕ ವೆಯ್ಟ್ ಮಾಡಿ. ವೆಯ್ಟ್ ಮಾಡಿದ್ಮೇಲೆ ಎರಡು ಚೆಂದ ಕೈ ನೀಟಾಗಿ ತೊಳ್ಕೊಳ್ಳಿ. ಫಸ್ಟು ಚೆನ್ನಾಗಿ ರಸ ತೆಗೆದು ಆಮೇಲೆ ಏನು ಮಾಡೋದು ಅಂತ ಹೇಳ್ತೀನಿ. ಓಕೆ, ಆ ಗ್ಯಾಪಲ್ಲಿ ಟೈಮ್ ವೇಸ್ಟ್ ಮಾಡದೆ ನಿಮ್ಮ ಕಿಚನ್ನ ನೀವು ಕ್ಲೀನ್ ಮಾಡ್ಕೊಳ್ಳಿ. ಆವಾಗ ನಿಮ್ಮ ಟೈಮ್ ಸೇವ್ ಆಗುತ್ತೆ. ಗೊತ್ತಾಯ್ತಾ? ಇದು ಇವತ್ತಿಗೆ ತಣ್ಣಗಾದಂಗೆ ಅನ್ನಿಸ್ತಾ ಇಲ್ಲ. ಸೊ ನಾನೊಂದು ಪ್ಲ್ಯಾನ್ ಮಾಡಿದ್ದೀನಿ. ಇದ್ರದ್ದು ಟೆಂಪ್ರೇಚರ್ ಜಾಸ್ತಿ ಇದೆ, ಇದ್ರ ಟೆಂಪ್ರೇಚರ್ ಕಮ್ಮಿ ಇದೆ. ಹೇಗಿದ್ರು ಇದನ್ನು ಇದಕ್ಕೆ ಹಾಕಬೇಕು. ಸೊ ಇವಾಗಲೇ ಇದನ್ನು ಹಾಕಿದ್ರೆ ಇದ್ರ ಟೆಂಪ್ರೇಚರ್ ಜಾಸ್ತಿ ಇರೋದು, ಇದ್ರ ಟೆಂಪ್ರೇಚರ್ ಕಮ್ಮಿ ಇರೋದ್ರಿಂದ ಇದನ್ನು ತೆಗೆದು ಇದಕ್ಕೆ ಹಾಕಿದ್ರೆ ಇದ್ರ ಟೆಂಪ್ರೇಚರು ಸ್ವಲ್ಪ ಕಮ್ಮಿ ಆಗುತ್ತೆ. ಅರ್ಥ ಆಯ್ತಲ್ವಾ? ಕಾಂಪ್ಲಿಕೇಟ್ ಮಾಡಿದ್ರೆ ಈಸಿಯಾಗಿ ಹೇಳ್ತೀನಿ ನೋಡಿ. ಇದು ಬಿಸಿ ಇದೆ, ಇದು ತಣ್ಣಗಿದೆ. ತಣ್ಣಗಿರೋದನ್ನ ಬಿಸಿಗೆ ಹಾಕಿದ್ರೆ ಏನಾಗುತ್ತೆ? ತಣ್ಣಗಾಗುತ್ತೆ. ಸೊ ಅದಕ್ಕೆ ನಾನು ಇವಾಗ ಇದನ್ನು ಹಾಕ್ತಾಯಿದ್ದೀನಿ. ಇದು ತಣ್ಣಗೆ ಆಗ್ತಿಲ್ಲ. ಸೊ ನಾನು ಪಾಪ ಸುಡ್ತಾಯಿದ್ರು, ಎಂಥ ಶ್ರಮ ಪಡ್ತಾ ಇದ್ದೀನಿ ನೋಡಿ. ಟು ಹಾಟ್. ಎಷ್ಟು ನೀರಾಗೋದ್ರು ತಣ್ಣಗಾಗ್ತಾ ಇಲ್ಲ. ಬೇಗ ತಣ್ಣಗಾಗು. ಏನಿದು ಇಷ್ಟು ಬಿಸಿ ಇದೆ? ಇದೆಲ್ಲ ಒಂದು ತಣ್ಣಗಾಗಕ್ಕೆ ಏನಿದಕ್ಕೆ ಏರ್ ಡ್ರೈಯರ್ ತಂದು ಬ್ಲೋ ಮಾಡಲ್ಲ. ಸುಡ್ತಿದೆ. ಇಷ್ಟು ಶ್ರಮ ಯಾರು ಪಟ್ಟಿರಲ್ಲ ಟೊಮ್ಯಾಟೊ ಮಾಡೋದಕ್ಕೆ. ದಯವಿಟ್ಟು ನಾನು ರಸಮ್ ಮಾಡೋದು ನೋಡ್ಬಿಟ್ಟಲ್ಲ ನೀವು ಮಾಡೋದಕ್ಕೆ ಹೋಗ್ಬಿಡಿ. ಇದೆಲ್ಲ ಪ್ರೊಫೆಷನಲ್ ವೇನೇ ಅಲ್ಲ ನೋಡಿ. ಇವಾಗ ಟೊಮ್ಯಾಟೊ ಸಪ್ರೇಟ್ ಮಾಡೋಕ್ಕಾಗದೆ ಐ ಆಮ್ ಯೂಸಿಂಗ್ ದಿಸ್. ಅರಿಶಿನ ಪುಡಿ, ಓಕೆ, ಸಾಲ್ಟ್. ಫಸ್ಟ್ ಒಗ್ಗರಣೆ ಹಾಕ್ಕೊಳ್ಳೋಣ. 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಆಮೇಲೆ ಸಾಸಿವೆ, ಮೆಣಸಿನ್ಕಾಯಿ, ಮೆಂತೆ, ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀವಿ. ರುಬ್ಬಿಟ್ಕೊಂಡಿರೋ ಮಸಾಲ ಹಾಕ್ಕೊಳ್ಳೋಣ. ಆಮೇಲೆ ಮಾಡಿರೋ ಒಗ್ಗರಣೆನ ತೊಗೊಂಡು ನಾವು ನೀರಿಗೆ ಹಾಕಬೇಕು. ನೀರಿಗೋ ರಸಮ್ಗೋ ಏನಕ್ಕೋ ಹಾಕ್ಕೊಳ್ಳಿ. ಮೇನ್ ಇಂಗ್ರೀಡಿಯೆಂಟ್ ಫಾರ್ ರಸಮ್ ಇಸ್ ಹಿಂಗ್. ಸಾಕು, ತುಂಬ ಹಾಕಿದ್ರೆ ಕೈ ಹೊಡುತ್ತೆ. ಆ್ಯಂಡ್ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕೋದು. ಚೆನ್ನಾಗಿ ಕುದೀಲಿ ಅಷ್ಟೇ, ಮುಗೀತು ರಸಮ್. ರಸಮ್ ರೆಡಿ. ಹಿಂಗನೇ ಹುಳಿ ಇಲ್ಲ, ಏನೂ ಇಲ್ಲ, ಲಿಟ್ರಲಿ ಏನೂ ಇಲ್ಲ. ಮತ್ತೆ ನಾನೆಲ್ಲ ಮಾಡಬೇಕು. ಚೆನ್ನಾಗಿಲ್ಲ ಅಂತ ಬೇಜಾರು ಮಾಡ್ಕೋಬಾರ್ದು, ಆಲ್ಟರ್ ಮಾಡ್ಕೋಬೇಕು. ಆಲ್ಟರ್ ಮಾಡು, ಚೆನ್ನಾಗಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ನಿಂಬೆ ಹುಳಿ ಹಾಕ್ಬೋದ ರಸಕ್ಕೆ? ಒಂದು ಸೆಕೆಂಡ್, ನಮ್ಮಮ್ಮಗೆ ಫೋನ್ ಮಾಡ್ತೀನಿ. ಹೇ ಸಿರಿ, ಸಿರಿನೂ ನನ್ನ ಮಾತು ಕೇಳ್ತಾ ಇಲ್ಲ. ಮಾತೃಶ್ರೀ ಅವ್ರು ಹೇಳಿದ್ದಾರೆ ರಸಮ್ಗೆ ನಿಂಬೆ ಹುಳಿ ಹಾಕ್ಬಾರ್ದಂತೆ, ಹಾಕಿದ್ರೆ ಹುಣಸೆ ಹುಳಿನೇ ಹಾಕ್ಬೇಕಂತೆ. ಸೊ ನಾವು ಮತ್ತೆ ಹಿಂಡ್ತಾ ಇದ್ದೀವಿ. ಏನಕ್ಕೆ ಹುಳಿನೇ ಇಲ್ವ ಈ ರಸ? ನನಗೆ ಹುಳಿ ಹಿಂಡಕ್ಕೆ ಬರಲ್ಲ ಗೈಸ್, ನನಗೆ ಹುಳಿ ಹಿಂಡಕ್ಕೆ ಬರಲ್ಲ. ಅದಕ್ಕೆ ನಾನು ಸರಿಯಾಗಿ ಹುಳಿ ಹಿಂಡಿಲ್ಲ. ಇದೆಯಲ್ಲ, ಯಾಕೆ ಹುಳಿ ಬರ್ತಾ ಇಲ್ಲ ಅಂತ. ಅದೇ ಹುಳಿ ಹಿಂಡೋರಿಗೆ ನೀಟಾಗಿ ಹುಳಿ ಹಿಂಡಕ್ಕೆ ಬರುತ್ತೆ, ನಮ್ಮಂಥವ್ರಿಗೆ ಹುಳಿ ಹಿಂಡಕ್ಕೆಲ್ಲ ಬರಲ್ಲ. ಸಾಕು, ಇನ್ನು ಇಷ್ಟೇ ಹುಳಿ, ಅಷ್ಟು ಹುಳಿ ತಿಂದರೆ ಸಾಕು ಅಂದ್ಕೊಂಡಿದ್ವಿ. ಸಾಕು, ಇಷ್ಟೇ ನನ್ನಿಂದ ಸಾಧ್ಯ. ಚೆನ್ನಾಗಿದೆ, ತುಂಬ ಏನು ಚೆನ್ನಾಗಿಲ್ಲ, ಟು ಬಿ ವೆರಿ ಆನೆಸ್ಟ್. ನಮ್ಮಮ್ಮ ಬಂದು ಆಲ್ಟರ್ ಮಾಡ್ಕೋತಾರೆ, ನನ್ನ ಕೈಯಿಂದ ಆದಷ್ಟು ನಾನು ಮಾಡ್ತೀನಿ. ಇಷ್ಟೇ ನನ್ನಿಂದ ಸಾಧ್ಯ, ಜಾಸ್ತಿ ಮಾಡೋಕ್ಕಾಗಲ್ಲ. ನೋಡಿ, ನನ್ನ ಪೇರೆಂಟ್ಸಿಗೆ ಕೊಡ್ತೀನಿ ಆಯಿತಾ. ನಿಜವಾಗ್ಲೂ ರಸಮ್ ಅಷ್ಟು ಚೆನ್ನಾಗಿಲ್ಲ, ಟು ಬಿ ವೆರಿ ಆನೆಸ್ಟ್. ಚೆನ್ನಾಗಿದೆ, ಬಟ್ ಅಂತ ಎಕ್ಸ್ಪೆಕ್ಟೇಷನ್ ನಾನು ಸಕ್ಕತ್ತಾಗಿ ಮಾಡ್ತೀನಿ, ಅಷ್ಟು ಬಂದಿಲ್ಲ. ಬಟ್ ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್. ಏನೋ ಒಂದು ಕಮ್ಮಿ ಉಪ್ಪು ಅಂತ
ಮಾಡ್ತಾನೆ ಇದ್ದೀನಿ. ಆನೆಸ್ಟ್ ರಿವ್ಯೂಸ್ ಕೊಡ್ತಾರಾ ಅಥವಾ ನಂಗೆ ಬೇಜಾರಾಗಬಾರ್ದು ಅಂತ ಚೆನ್ನಾಗಿದ್ದಾರಾ ಅಂತ ಚೆನ್ನಾಗಿದೆಯಾ ಅಂತ ಹೇಳ್ತಾರಾ ಅಂತ ನೋಡೋಣ. ಓಕೆ. ಅಲ್ಲ ಮಗಳೇ, ಅಷ್ಟೊಂದು ರಸಮ್ ಯಾರು ಮಾಡಿರ್ತಾರ? ಒಂದು ತಿಂಗಳಿಗಾಗಷ್ಟು ಮಾಡಿದ್ಯಲ್ಲ. ಅದು ನಾನು ಬಜ್ಜಿ ಅಮ್ಮಂಗೆ ಆ ಕಡೆ ಮನೆ ಆಂಟಿಗೆ ಎಲ್ರಿಗೂ ಸೇರ್ ಮಾಡಿರೋದು. ಇವಾಗ ಎಲ್ರಿಗೂ ಕೊಡ್ತೀನಿ ನಾನು. ಹೌದಾ? ಚೆನ್ನಾಗಿದೆ. ಓಕೆ, ಚೆನ್ನಾಗಿ ಮಾಡಿದ್ಯವ. ಸಖತ್ತಾಗಿದೆ. ರಸಮ್ ಚೆನ್ನಾಗಿಲ್ಲ ಅಂತ ನಮ್ಗೆ ರಸಮ್ ನೋಡ್ತೀನಿ, ಗೊತ್ತಿಲ್ಲ. ರಸಮ್ಗೆ ಉಪ್ಪು ಕಡಿಮೆ ಇದೆ ಮಗಳೇ. ಓಕೆ, ಥ್ಯಾಂಕ್ ಯು. ಓಕೆ, ಚೆನ್ನಾಗಿ. ಆಯ್ತಾ? ನಾನು ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.